ಹಾಯ್ ಫ್ರೆಂಡ್, ನಮ್ಮ ಸಮೀರ್ ಬ್ಲಾಗಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮುಸ್ಲಿಮರ ಪದ್ಧತಿಯಂತೆ ಭಕ್ಷೆ ಅಂದರೆ ನಿಮ್ಮ ಕನ್ನಡದಲ್ಲಿ ಅದಕ್ಕೆ ಅರ್ಥ ಕುದುರೆ ಅಂತ, ನಮ್ಮ ಮುಸ್ಲಿಮರ ಪದ್ಧತಿಯಲ್ಲಿ ಇದು ನಾವು ದೇವರಿಗೆ ನೈವೇದ್ಯ ಇಡ್ತೀವಿ. ಈ ಥರ ಇವತ್ತು ರೆಸಿಪಿನ ತೋರಿಸ್ಬೇಕಂತ ಮಾಡಿದ್ದೇನೆ ನಿಮಗೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ತಿಳಿಸ್ತೇನೆ ನೋಡಿ. ಒಂದು ಕಿಟಕಿನಷ್ಟು ಕೊಬ್ಬರಿ ಜಾರ್ನಲ್ಲಿ ಹಾಕಿ ತುರ್ಕೊಂಡಿದ್ದೇನೆ. ಅದಕ್ಕೆ 3 ಏಲಕ್ಕಿ ಕುಟ್ಕೊಂಡು ಹಾಕೊಂಡಿದ್ದೇನೆ. ಆಮೇಲೆ ಈ ಬಟ್ಲದಿಂದ ಒಂದು ಬಟ್ಲದಷ್ಟು ಅಂದರೆ ಒಂದು 1/4 kg ಬೆಲ್ಲ ತಗೊಂಡಿದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/4 kgಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದ್ದೇನೆ. ಹಚ್ಚಲಿಕ್ಕೆ ಸ್ವಲ್ಪ ಹಿಟ್ಟು, ಆಮೇಲೆ ಮತ್ತೆ ಸ್ವಲ್ಪ ಇದಕ್ಕೆ ಸವರ್ಕೊಳ್ಳೋಕ್ಕೆ ಎಣ್ಣೆ ನೋಡಿ. ಇದು ಲೆತ್ತೆಗುಣಿ ಮಣಿಗೆ ಸ್ವಲ್ಪ ಎಣ್ಣೆ ಸವರಿಸ್ಕೊಂತೀನಿ, ಚೆನ್ನಾಗಿ ಬರುತ್ತೆ ಅಂತ. ಸಾಕಿಟ್ಕೊಂಡು ನೋಡಿ, ಇಷ್ಟು ಹಿಟ್ಟಲ್ಲಿ ಇಷ್ಟಿಷ್ಟು ತಗೋಬೇಕು. ಈ ಥರ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ದೊಡ್ಡಕ್ಕೆ ಮಾಡ್ಕೋಬಾರ್ದು, ಯಾಕಂದರೆ ಇವು ಸಣ್ಣಕ್ಕೆ ಮಾಡೋದು. ಇವು ಸಣ್ಣ ಹಪ್ಪಳ ಮಾಡ್ಕೊಂಡು ಅದರಲ್ಲಿ ತುಂಬ್ತೇವೆ ನೋಡಿ. ಇಷ್ಟಿಷ್ಟೇ ಮಾಡ್ಬೇಕು, ಸಾಕು. ಈಗ ಈ ಥರ ಮಾಡ್ಕೋಬೇಕು. ಎಣ್ಣೆ ಹಚ್ಚೋದು ಈ ಥರ ಮಾಡೋದು ಮಾಡಬೇಕು ನೋಡಿ. ಈ ಥರ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲವೂ ಮಾಡಿ ಇಟ್ಕೊಂಡು ಆಮೇಲೆ ಉದ್ದಬೇಕು. ಸಣ್ಣಕ್ಕೆ ಆಗ್ಬೇಕು ಇವೆಲ್ಲ, ದೊಡ್ಡಕ್ಕೆ ಆಗಬಾರ್ದು. ಈ ಹಪ್ಪಳ ಸಣ್ಣಕ್ಕೆ ಆಗ್ಬೇಕು. ಇವು ಸಣ್ಣ ಕುದ್ಬೇಕು, ಇವನ್ನ ಜಾಸ್ತಿ ದೊಡ್ಡಕ್ಕೆ ಆಗಂಗಿಲ್ಲ ಇವು ನೋಡಿ. ಈಗ ಉದ್ತಾ ಇದೆ ನೋಡಿ. ಈ ಸೈಜಲ್ಲಿ ಸಾಕು, ಇಷ್ಟಾದ್ರೆ ಸಾಕು. ಇಷ್ಟು ಮಾಡ್ಕೊಂಡೆ ನೋಡಿ. ಇನ್ನು ಇದೇ ಹಿಟ್ಟಲ್ಲಿ ಈಗ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದೇನೆ ನೋಡಿ. ಎಲ್ಲ ಈ ಹೂರಣ ಮಾಡ್ಕೊಳ್ಳೋಣ. ಇಷ್ಟು ಇಟ್ಕೊಳ್ಳೋಣ, ಅದ್ರ ಮೇಲೆ ಇದು ಮಾಡಬೇಕು. ಇಷ್ಟು ಹೂರಣ ಇದು ನೋಡಿ. ಇದು ಗಸಗಸೆ, ಇದು ಬೆಲ್ಲ, ಇದೆಲ್ಲ ಸೇರಿಸ್ಕೊಂಡು ಹೂರಣ ಮಾಡಿ ಇಟ್ಕೊಳ್ಳೋಣ. ಈ ಥರ ಕಿವುಚ್ಬೇಕು ನೋಡಿ, ಚೆನ್ನಾಗಿ ಹತ್ಬೇಕು ಕೊಬ್ಬರಿ ಎಲ್ಲ. ಎಷ್ಟು ಚೆನ್ನಾಗುತ್ತೆ ಅಂದರೆ ನೀವು ಮಾಡ್ಕೊಂಡು ತಿಂದು ನೋಡಿ ಬೇಕಾದ್ರೆ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಭಾಳ ಚೆನ್ನಾಗುತ್ತೆ ಇದು. ನೋಡಿ, ಈಗ ಹೂರಣ ರೆಡಿ ನೋಡಿ. ಈಗ ಇದು ನೀರು ಅದಕ್ಕೆ ಹಚ್ಕೊಳಕ್ಕೆ ರೌಂಡಾಗಿ ಈ ಥರ ಮಾಡಿಟ್ಕೊತೀನಿ ನೋಡಿ. ಈಗ ತುಂಬ್ತೇನೆ ನೋಡಿ. ಈಗ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡಿ. ಇಷ್ಟು ಸಾಕು, ತುಂಬ ತುಂಬ್ಕೋಬಾರ್ದು, ಸರಿ ಆಗಲ್ಲ ಒಬ್ಬತ್ತಕ್ಕೆ ನೋಡಿ. ಈ ಥರ ಮಾಡಿಕೊಂಡು ಈ ಥರ ಇದೆಲ್ಲ ಈ ಥರ ಸ್ವಲ್ಪ ನೀರು ಹಚ್ಕೋಬೇಕಷ್ಟೇ ಹಿಂಗೆ ಕೈಯಲ್ಲಿ. ಈ ಥರ ಬತ್ತಕೊಂಡು ಬರಬೇಕು. ಈ ಥರ ಲಾಸ್ಟ್ವರೆಗೂ ಹೋಗೋದು. ಲಾಸ್ಟ್ ಆ ಕಡೆ ಈ ಕಡೆ ಗ್ಯಾಪ್ ಇಟ್ಕೋಬೇಕು ನೋಡಿ. ಇದೈತಲ್ಲ, ಈ ಥರ ಮಾಡ್ಕೋಬೇಕು. ಸ್ವಲ್ಪ ಅಂಟಾದರೆ ಹಿಟ್ಟು ಹತ್ಕೋಬೇಕು ಕೈಗೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗುತ್ತೆ ಅಂತ ನೋಡಿ.
ಯಾವ ಥರ ಬಂತು ನೋಡಿ. ಇದಕ್ಕೆ ನಾವು ಭಕ್ಷ್ಯ ಅಂತ ಹೇಳ್ತೀವಿ. ನಮ್ಮ ದೇವರಿಗೆ ನೈವೇದ್ಯವಾಗಿ ಭಾಳ ಅಂದರೆ ಇದೇ ಇರೋದು. ಇದನ್ನು ನಾವು ನೈವೇದ್ಯಕ್ಕೆ ಇಡ್ತೀವಿ. ನೋಡಿ ಯಾವ ಥರ ಚೆನ್ನಾಗಂತು. ಇವೆಲ್ಲ ಇದೇ ಥರ ಮಾಡ್ಕೊತೀನಿ ಈಗ. ನೋಡಿ ಬೇಕಾದರೆ ಮತ್ತೊಂದು ಮಾಡೋಣ ಎಷ್ಟು ಚೆನ್ನಾಗುತ್ತೆ ಅಂತ. ಹೂರಣ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕೋಬಾರ್ದು. ನೋಡಿ ಇಷ್ಟು ನೀರು, ಜಾಸ್ತಿನೂ ನೀರು ಹಾಕಂಗಿಲ್ಲ. ಕೈಗೆ ಒಂದು ಸ್ವಲ್ಪ ಹಿಟ್ಟು ನೋಡಿ ಈ ಥರ ಆಯ್ತಲ್ಲ. ಈ ಥರ ಮಾಡಿದರೆ ಇದಕ್ಕೆ ಹಿಟ್ಟು ಹಚ್ಕೋಬೇಕು ಕೈಗೆ, ಮೆತ್ತ ಬಿಡುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗುತ್ತೆ ಅಂತ. ಈ ಥರ ಎಲ್ಲವೂ ಮಾಡಿಕೊಂಡು ನೀರಲ್ಲಿ ಕುದಿಯಕ್ಕೆ ಇಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇಡ್ಲಿ ಪಾತ್ರೆ ಇದ್ದರೆ ಈ ಥರ ಇರಬೇಕು ನೋಡಿ. ಈ ಥರ ಇದ್ದರೆ ಇದರಲ್ಲಿ ಇಷ್ಟು ಒಂದು ಚೆಂಬಿನಷ್ಟು, ಸಣ್ಣ ಚೆಂಬಿ ಇದೆಯಲ್ಲ ಅಷ್ಟು ನೀರು ಹಾಕಬೇಕು. ನೀರು ಹಾಕಿ ಈ ನೀರು ಸ್ವಲ್ಪ ಕುದಿ ಬರೋವರೆಗೂ ಇಡಬೇಕು ಗ್ಯಾಸಲ್ಲಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಮಾಡ್ಕೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದಾವಂತ. ಈಗ ಇವನ್ನೆಲ್ಲ ಎತ್ತು ನೀರಲ್ಲಿ ಕುದಿಯಕ್ಕೆ ಇಟ್ಟಿದ್ದೇನಲ್ಲ, ಅದು ಬಿಸಿ ಆಗೋವರೆಗೂ ಈ ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಎಣ್ಣೆ ಸವರ್ಕೊಂಡು ಇದನ್ನೆಲ್ಲ ಜೋಡಿಸ್ಬಿಡೋಣ. ನೋಡಿ ಈ ಥರ ಎಣ್ಣೆ ಹಚ್ಕೋಬೇಕು. ಅದು ಇದಕ್ಕೆ ಹತ್ತಲ್ಲ ಅಂತ ಎಣ್ಣೆ ಹಚ್ಬೇಕು ನಾವು. ಎಲ್ಲ ಅದಕ್ಕೂ ಈ ಥರ ಎಣ್ಣೆ ಹಚ್ಕೊಳ್ತೀನಿ. ಇದು ನೀರು ಹಾಕಿ ಸಕ್ಕರೆ ಅದೆಲ್ಲ ಹಾಕಿ ಅದ್ರಲ್ಲಿ ಹಾಕಾದ್ರೂ ಮಾಡ್ಬೋದು. ಈಗ ಒಣ ಬೇಕಂದ್ರೆ ಈ ತರ ಮಾಡ್ಬೋದು. ಈ ತರ ಮಾಡಿದ್ರೆ ತಿನ್ನಕ್ ಚೆನ್ನಾಗುತ್ತೆ. ಆ ತರ ಮಾಡಿದ್ರೆ ಸ್ವಲ್ಪ ಸೇರ್ವಾ ಅಂತಾರಲ್ಲ ಆ ತರ ಆಗ್ಬಿಡುತ್ತೆ. ಇದ್ರಲ್ಲಿ ಇಡ್ತೇನೆ ನೋಡಿ ಈಗ ಎಷ್ಟು ಚೆನ್ನಾಗುತ್ತೆ ಅಂತ. ಎರಡೆರಡೇ ಇಡಬೇಕು, ಯಾಕಂದ್ರೆ ತುಂಬಾ ಹತ್ತಬಾರ್ದವು. 2 ಸತಿ ಆಗುತ್ತೋ ಇಲ್ಲೋ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಬೇಕು. ಜೋಡಿಸಿಟ್ಬಿಟ್ರೆ ತುಂಬಾ ಒಂಥರ ಹತ್ಕೊಬಿಡುತ್ತೆ. ನೋಡಿ ಈ ತರ ಇಡಬೇಕು. ಹಾಕ್ತೇವಲ್ಲ ನಾವು, ಅದೇ ತರ ಇದನ್ನ ಹಾಕಿ ಅದ್ರಲ್ಲಿ ಇಡಬೇಕು. ನೋಡಿ ಚೆನ್ನಾಗಿ ಕುಂದಿರ್ತಾ ಇದಾವಂತ. ಇನ್ನೊಂದ್ಸತಿ ಹಾಕ್ಬೋದು. ಇದು ಇನ್ನೂ ಇಷ್ಟು ಉಳಿದಿದ್ದಾವೆ. ಈಗ ಇದನ್ನ ನೀರು ಕುದಿ ಬಂದಿದೆ, ಅದ್ರಲ್ಲಿ ಇಡ್ತೇನೆ ಫ್ರೆಂಡ್ಸ್. ನೋಡಿ ಈಗ ನೀರೆಲ್ಲ ಕುದಿ ಬಂದಿದೆ, ಅದರಲ್ಲಿ ಇಡ್ತೇನೆ. ಇದು ಕುಕ್ಕರ್ ಇದ್ದಾಗೆ ಈ ತರ ಇಡ್ಲಿ ಪಾತ್ರೆ. ಇದು ಸಿಟಿ ಸ್ವಲ್ಪ ಬರುತ್ತೆ, ಯಾವಾಗ್ಲೇ ಗೊತ್ತಾಗುತ್ತೆ ಇದು ರೆಡಿ ಆಗಿದೆ ಅಂತ. ನೋಡಿ ಇನ್ನೊಂದು 5 ನಿಮಿಷನೂ ತಗೊಳಲ್ಲ, ರೆಡಿ ಆಗುತ್ತೆ ಇದು. ನೋಡಿ ನೋಡಿ ಈಗ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದಾಗ್ತಾವಂತ ನೋಡಿ. ನೋಡಿ ಎತ್ತಲಿಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ನೋಡಿ ಯಾವುದು ಹೊತ್ತಲ್ಲ ಈ ಥರ ಮಾಡಿದ್ರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. 5 ನಿಮಿಷ ಆಯಿತು, ಈಗ ತಣ್ಣಗಾಗಿದೆ. ಈಗ ಬಾಕ್ಸಲ್ಲಿ ಹಾಕ್ಕೊಂಡು ನಮ್ಮ ಊರಲ್ಲಿ ದರ್ಗಾ ಇದೆ ಒಂದು, ಆ ದರ್ಗಕ್ಕೆ ಹೋಗಿ ಸ್ವಲ್ಪ ಫಾತ್ಯ ಕೊಡಿಸ್ಕೊಂಡು ಬರೋದು. ನೋಡಿ ಫ್ರೆಂಡ್, ಈಗ ತೆಗಿತೇನೆ, ಎಷ್ಟು ಚೆನ್ನಾಗಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ನೋಡಿ ಯಾವ ಥರ ಎಷ್ಟು ಈಸಿಯಾಗಿ ಹಾಗೆ ಬರುತ್ತೆ ನೋಡಿ. ಇವು ನೋಡಿ ಏನಾದರೂ ಸ್ವಲ್ಪ ಆದರೂ ಹತ್ತುತ್ತಾ ನೋಡಿ. ಅಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅನ್ನೋದು. ಎಷ್ಟಾದರೂ ಮಾಡ್ಬೋದು ಈ ಥರ ಆದರೆ, ಬೇಜಾರು ಅನಿಸಲ್ಲ. ಇಷ್ಟು ಚೆನ್ನಾಗಿ ಬರ್ತಾವಲ್ಲ ಅಂಥೇಳಿ ಇನ್ನೂ ಮಾಡ್ಬೇಕಂತ ಅನಿಸುತ್ತೆ ಫ್ರೆಂಡ್. ಮಾಡಿ ನೋಡಿ, ಎಷ್ಟು ನಿಮಗೆ ಸಂತೋಷ ಆಗುತ್ತೆ ಅಂದರೆ ಈ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ.
ನೋಡಿ, ಬೇಕಾದ್ರೆ ಕೈಯಿಂದ ಆದ್ರೂ ತಗೋಬಹುದು. ನೋಡಿ ನೋಡಿ, ತಣ್ಣಗಾದ್ರೆ ಈ ಥರ ಕೈಯಿಂದ ಆದ್ರೂ ತೆಗಿಬೋದು. ಸಾಕು ಫ್ರೆಂಡ್, ಇಷ್ಟು ನೈವೇದ್ಯಕ್ಕೆ ಇಷ್ಟು ಸಾಕು. ಈಗ ಉದ್ದಿದ್ದು ಒಂದು ಪ್ಲೇಟಲ್ಲಿ ಹಾಕಿಡೋಣ. ನೋಡಿ, ಈಗ ಫಾತ್ಯ ಕೊಡ್ಸ್ಕೊಂಡು ಬರೋಕ್ಕೆ ದರ್ಗಕ್ಕೆ ಹೋಗಿ ಬರೋಣ. ಫ್ರೆಂಡ್, ಈಗ ಹೋಗ್ತಾ ಇದ್ದೀವಿ. ಭಾಳ ವೆಹಿಕಲ್ಸ್ ಇದಾವೆ, ಅದಕ್ಕೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಈಗ ಒತ್ತಿಗೆ ಐಟಮ್ ತಕೊಂಡು ಹೋಗ್ತಾರೆ. ದೀಪ ಹಚ್ಚಿದೆ. ಈಗ ಇದು ಉದ್ದಿನ ಕಟ್ಟಿ ಹಚ್ಚಿದ್ ನೋಡ್ರಿ. ಇದು ನಮ್ಮ ದರ್ಗಾ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ಫಾತನ್ ಕೊಡಿಸ್ತಾರೆ ನೋಡ್ರಿ. ನೋಡಿ ಫ್ರೆಂಡ್, ಈಗ ಹೋಗಿ ಬಂದ್ವಿ. ಈಗ ರುಚಿ ನೋಡಿ ಹೇಳ್ತೇನೆ ನಾನು. ಸೂಪರ್ ಸೂಪರ್ ಆಗಿದೆ ಫ್ರೆಂಡ್.